ಏನು ನಾನು ಯಾರು ಅಂತ ಗೊತ್ತಾಯ್ತಾ? ಚಂದ್ರಲೇಖ. ನೀವು ಮಾಡಿದ್ದು ಸರಿಯೇ? ನಾನೇನ್ ಮಾಡಿದೆ? ಪುಷ್ಪವತಿಯಾದ ಎನ್ನ ಗಾಂಧರ್ವ ವಿವಾಹದಿ ವರಿಸಿ 3 ಮಾಸದ ಗರ್ಭವತಿಯನ್ನಾಗಿಸಿ ಏನೂ ತಿಳಿಯದಂತಿರುವಿರಲ್ಲ. ನಾನು ಮಾತ್ರ ಈ ರೂಪದಲ್ಲಿ, ನೀವು ಯುವರಾಜನ. ಇಲ್ಲ ಇಲ್ಲ, ನೀವು ನನ್ನಂತೆ ಆಗಿ ತ್ರಿಶಂಕು ಸ್ವರ್ಗಕ್ಕೆ ಬನ್ನಿ. ಇಬ್ಬರು ಜೊತೆಯಲ್ಲಿ ವಿಹರಿಸೋಣ. ಬಾ ರಾಜಕುಮಾರ, ಬಾ ರಾಜಕುಮಾರ. ನಿಮ್ಮನ್ನು ಬಿಟ್ಟು ನಾನು ಒಂದು ಕ್ಷಣ ಬಿಡಲ್ಲ. ನಾನು ನಿಮ್ಮ ಬಿಡಲ್ಲ. ಬಾ ರಾಜಕುಮಾರ. ಜೈ ವೀರಾಂಜನೇಯ, ಜೈ ವೀರಾಂಜನೇಯ. ಮಂತ್ರಾಕ್ಷತೆ ತಗೊಳ್ಳಿ. ಪವಿತ್ರವಂತಾಂ ಪರಿವ್ರಜಾಮಾಸತೆ ದ್ವಿತೇಷಾಂ ಪೃಷ್ಣ ಅಭಿವೃಚ್ಯ ಕೃತಾಂ ಪ್ರೀತೇಷಾಂ ಪುತ್ರಂ ಮಹಾಸಮುದ್ರಂ ವರ್ಣಾಸ್ಥಿತೋ ಧೃತೆ ಧೀರೈತ್ಯೆ ಉದ್ಧರಣೆ ಸ್ವಾರಭಂ ಪವಿತ್ರಂ ಧೃತ್ವಾಂ. ಪ್ರಾಚೀನ ವೇತಿ ಶನಿವಾರವನ್ನ ಎಡಗಡೆಗೆ ಬದಲಾಯಿಸಿಕೊಳ್ಳಿ. ಮಾತೃ ಪಿತಾಮಹಿ ಪ್ರಪಿತಾಮಹಿ ಸೌವ್ಯ. ಗೋತ್ರ ಕಾಶ್ಯಪ ಗೋತ್ರ. ಕಾಶ್ಯಪ ಗೋತ್ರ. ಉಳ್ಳಿ ಬರ್ತದ ಆಂಜನೇಯ, ಆಂಜನೇಯ, ಹನುಮಂತ. ಆಂಜನೇಯ, ಆಂಜನೇಯ, ಬಿಡಲೇ, ಬಿಡೆ ಬಿಡೆ. ಆಂಜನೇಯ, ಆಂಜನೇಯ, ಅಣ್ಣ. ಕಾಶ್ಯಪ ಗೋತ್ರಸ್ಯ ಆದಿತ್ಯ ರೂಪ ಇದಂ ಪಿಂಡಂ ದದಾಮ್ಯಹಂ. 501 ರೂಪಾಯಿ ದಕ್ಷಿಣ ಇಡಿ. ಜೈ ವೀರಾಂಜನೇಯ, ಜೈ ವೀರಾಂಜನೇಯ. ಅಪ್ಪ, ಅಣ್ಣ ಹುಚ್ಚಿನ ತರ ಏನೇನೋ ಮಾತಾಡ್ತಿದ್ದಾನೆ, ಬಂದ್ ನೋಡಿ. ಇನ್ನೇನ್ ಮಾಡ್ಕೊಂಡಪ್ಪ ಇವನು? ವೀರಾಂಜನೇಯ, ಮುಳುಬಾಗಲು ಆಂಜನೇಯ, ಆಂಜನೇಯ. ನೀನ್ ಕೊಡಮ್ಮ. ಆಂಜನೇಯ, ಆಂಜನೇಯ, ಆಂಜನೇಯ. ಏನಾಯ್ತು ಪಾಪಿ ಮುಂಡದೆ? ಭೂತ ಇಲ್ಲಿ ಮನಸ್ಬಿಟ್ಟಿದೆ. ಅಮ್ಮ, ಏನಾಯ್ತು? ಕನಸಿನಲ್ಲಿ ಯಾರು ಆಂಟಿ ಅಂತೆ, ಅದ್ಯಾರೋ ಡೈರೆಕ್ಟರ್ ಅಂತೆ, ಅವನು ಯಾವನೋ ಡಬ್ಬ ನನ್ ಮಗ ಜಗ್ಗೇಶ್ ಅಂತೆ, ಅಡ್ಡೆ ಹುಡುಗರಂತೆ, ಗಾಂಧಿನಗರ ಅಂತೆ, ಮೋತಿಮಾಲ್ ಅಂತೆ, ಯಾವ್ದೋ ಭೂತ ನನ್ನ ಎದೆ ಮೇಲೆ ಕೂತ್ಕೊಂಡು ನನ್ನನ್ನು ಯಾಕೆ ಮದುವೆ ಆಗ್ಲಿಲ್ಲ ಅಂತ ನನ್ ಕತ್ತ ಇಸಿಕ್ತಾಯ್ತು. ಪಿಶಾಚಿ. ಏನಂದೆ? ಪಿತಾಜಿ ಎಂದೆ. ಮೋಹಿನಿ ಕನಸು ಬೀಳ್ದ ಏನಾಗತ್ತೆ ಈ ನಡ್ಗತ್ತೆ ವಯಸ್ಸಲ್ಲಿ. ಮೊನ್ನೆ ದಿವಸ ನೀನು ಸತ್ತೋದ ಗರ್ಭಿಣಿ ತಿಥಿ ಮಾಡ್ತಿದ್ಯಲ್ಲ, ಅಮ್ಮ, ಮಂತ್ರವನ್ನ ಸ್ವಚ್ಛವಾಗಿ ಉಚ್ಚಾರಣೆ ಮಾಡಿದ್ಯೇನೋ ಪಾಪಿ ಮುಂಡೆ ಮಗನೇ? ಮಂತ್ರ ಹೇಳೋ ನಾಲ್ಗೆಲಿ ಕಂತ್ರಿ ಮಾತಾಡ್ತಾ ಇದೆಯಲ್ಲ ಪಿತಾ, ಇದು ನಿನಗೆ ತರವೇ? ಮಾತಾಡೋದಲ್ವೋ, ನಿನಗೆ ಉಗುದು ಉಪ್ಪು ಹಾಕಿದ್ರು ಈ ಜನ್ಮಕ್ಕೆ ಬುದ್ಧಿ ಬರೋದಿಲ್ಲ. ಬುದ್ಧಿ ಬರೋ ದಾರಿ ಯಾವ ತೋರ್ಸು, ಹೋಗ್ ಲಬಕ್ ಅಂತ ಹಿಡ್ಕೋತೀನಿ. ತರಲೆ ಮಾತೆಲ್ಲ ಆಡ್ಬೇಡ, ಸರಿಯಾಗಿ ತಿಥಿ ಮಾಡೋದನ್ನ ಕಲಿ, ಮುಂದೆ ಬರ್ತೀಯ. ತಿಥಿ ಮಾಡೋದ್ ಬಿಟ್ರೆ ಮುಂದಕ್ ಬರಕ್ ಬೇರೆ ದಾರಿನೇ ಇಲ್ವೇ ನಮ್ಮ ಅಮ್ಮನ್ ಗಂಡ? ಹಾಗಂದ್ರೇನೋ? ಇಂಡೈರೆಕ್ಟ್ ಆಗಿ ನಮ್ಮ ಅಪ್ಪ ಅಂದೆ. ನಿನ್ನ ಪಿಂಡದಾಣಗೂ ಇಲ್ಲ ಕಣೋ ನನ್ನ ದೇಹದ ಅವಿಭಾಜ್ಯ ಅಂಗವೇ. ಹಾಗಾದ್ರೆ ಅವ್ರು ಕೆಲಸ ಮಾಡಿ ಪಿತಾಜಿ. ಅದೇನ್ ಹೇಳಪ್ಪ? ಒಂದು ಮಂಕ್ರಿ ತಂದು ಕೊಡ್ತೀರಾ? ಯಾಕೆ ಮಣ್ಣು ಹೊರಕ್ ಹೋಗ್ತೇನೋ? ಜಯ ಜಯ, ಆ ಕರ್ಮ ನನಗೆ ಯಾಕೆ ಬಂತು? ಅದ್ರಲ್ಲಿ ಕಡ್ಲೆಕಾಯಿನ ಹಾಕೊಂಡು ಯಾವ್ದಾದ್ರು ಟೆಂಟ್ ಮುಂದೆ ಹೋಗಿ ಕಡ್ಲೆಕಾಯಿ ಕಡ್ಲೆಕಾಯಿ ಅಂತ ವ್ಯಾಪಾರ ಮಾಡಕ್ಕೆ. ಅಯ್ಯೋ, ಅದನ್ ಬೇಕಾದ್ರೆ ಮಾಡ್ಬೋದು, ನೀನ್ ಮಾಡೋ ದರಿದ್ರ ತಿಥಿ ಕೆಲಸ ಮಾತ್ರ ಮಾಡಲ್ಲ. ಹಾಗನ್ಬೇಡ ಕಣೋ, ವಂಶ ಪಾರಂಪರ್ಯವಾಗಿ ಬಂದ ಕರ್ತವ್ಯ ಕಣ ನಾವು ತಿಥಿ ಮಾಡ್ಸೋದು. ಹೌದಾ? ಹಾಗಾದ್ರೆ ತಿಥಿ ಮಾಡ್ತೀನಿ. ಬೇರೆಯವ್ರದಲ್ಲ, ನಿಂದು. ಈ ದೊಡ್ಡ ಮಗ ವೈಕುಂಠ ನೋಡಿದ್ರೆ ಹೀಗೆ, ಇನ್ನ ಬೇವರ್ಸಿ ಕೈಲಾಸ ಎಲ್ಲಿ ಕಾಲೆತ್ಕೊಂಡ್ ಬಿದ್ದಿದಾನೋ ಏನು. ಯಾವನೋ ಇಟ್ಟಿದ್ದು ತಲೆ ಒಳಗೆ ಮೆದುಳ್ನ, ಎಷ್ಟು ಸರ್ಕು ಸುರ್ಕೊಂಡ್ರು ಕಿಕ್ಕೆ ಬರಲ್ವಲ್ಲಪ್ಪ. ಈ ಗೌರ್ಮೆಂಟ್ ಸರ್ಕು ಸಖತ್ತು ಕಿಕ್ ಕೊಡುತ್ತೆ. ಜೊತೆಗೆ ಸರಾಯಿ ಅಂಗಡಿ ಮುಂದೆ ಮಾರೋ ಚಾಕ್ನ ಮಿಲ್ಟ್ರಿ ಹೋಟ್ಲು ಸೇರುವ ಬೊಂಬಟೆ ಬೊಂಬಟೆ. ಸ್ವಾಮಿ, ಏನ್ ಪ್ರಜೆ? ಮನೆಗೆ ಹೋಗಿ ಸೆಟ್ಲ್ ಆಗ್ರಿ. ಆ ತೆರಿದ್ರು ಕೊಂಪೆಗೆ ಹೋದ್ರೆ ಇಟ್ಗೆ ಎಲ್ಲೋ ಆಂಬಡೆ ಪಾಯಸ, ಜೊತೆಗೆ ಮಜ್ಜಿಗೆ ಹುಳಿ, ತೆರಿದ್ರು ವಾಸನೆ. ನಾನ್ ಮನೆಗೆ ಹೋಗಲ್ಲ. ಆ ತರ್ಬೇಸಿ ಮಗನ್ ಮಕ ನೋಡಿ 6 ದಿವಸ ಆಯ್ತು.
ಈ ಬೇವರ್ಸಿ ನೋಡಿದ್ರೆ ಹೀಗೆ ಎಲ್ಲ ನನ್ನ ಪೂರ್ ಜನ್ಮದ ಕರ್ಮದ ಪಿಂಡಿ. ಈ ಹಾಳ್ ಕೊಂಪೆಲ್ ನಾನು ಯಾಕಾದ್ರೂ ಹುಟ್ಟದ್ನೋ, ಇಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ. ದರಿದ್ರ ಮುಂಡೆವು ನನ್ನ ಮಡಿಯೆಲ್ಲ ಹಾಳಾಗೋಯ್ತು. ಪೀಡೆ ಮುಂಡೆವು, ಇವ್ ಪಿಂಡ ನಾಯಿ ತಿನ್ನ ಶನಿ ಮುಂಡೆವು. ಈ ಮನೇಲಿ ಒಬ್ರು ಸರಿ ಇಲ್ಲ ಬೇವರ್ಸಿಗಳು. ಆ ಮುಖ್ಯಮಂತ್ರಿ ತಿಥಿ ನಾನೇ ಮಾಡಿಸ್ಬೇಕು. ಎಲ್ಲರ ತಿಥಿ ಮಾಡಿಸಿ ನನ್ ತಿಥಿ ಯಾವಾಗ ಆಗೋದು? ಆಯ್ತಲ್ಲಪ್ಪ ನನ್ ತಿಥಿ. ತಂದೆ ಮಂಜುನಾಥೇಶ್ವರ. ಅಯ್ಯೋ ಮುಂಡೆದೆ, ಬಿದ್ದು ಬಿಟ್ಟೇನೋ? ಇಲ್ಲ, ಜಾರ ಬಂಡಿ ಆಡ್ತಾ ಇದಾರೆ. ಅಮ್ಮ ಮಹಾತಾಯಿ, ಆ ಎಣ್ಣೆ ಚೆಲ್ಬಿಟ್ಟು ನನ್ ಕೆಳಿ ಬೀಳೋ ಹಾಗೆ ಮಾಡ್ಬಿಟ್ಟಲ್ಲಮ್ಮ. ಆ ಹಾಳಾದ್ ದೇವ್ರ ಜಪ ಮಾಡ್ತಾ ಮಾಡ್ತಾ ಎಣ್ಣೆನೆ ಮಡಿ ತೀರ್ಥ ಅನ್ಕೊಂಡು ಚೆಲ್ಬಿಟ್ಟೆ ಕಣೋ. ಹೈ, ಈ ಮನೇಲಿ ಒಬ್ಬೊಬ್ಬರು ಒಂದೊಂದ್ ರೀತಿಯ ಗ್ರಹಗಳು. ನೀನೊಂದು ದೊಡ್ಡ ಮಡಿಪೀಡೆ. ಬೈತೀಯೇನೋ ಬೈಯಿ. ಈ ಮನೆ ಒಂದು ಮಿನಿ ಹುಚ್ಚಾಸ್ಪತ್ರೆ ಆಗೋಯ್ತಲ್ಲಪ್ಪ ಮಂಜುನಾಥ. ನಿನ್ ಪಿಂಡ ನಾಯಿ ತಿನ್ನ ನಾನೇನ್ ಮಾಡ್ಲಿ? ದೇವ್ರ ಜಪ ಮಾಡ್ತಿದ್ರೆ ಆ ಪರಮಾತ್ಮ ಕಣ್ಮುಂದೆ ನಿಲ್ತಾನೆ, ನಾನ್ ಹಾಗೆ ಮೈ ಮರಿತೀನಿ. ಭಕ್ತೆ ಭಕ್ತ ಕುಮಾರಿ. ಮುಟ್ಬಿಡುವ. ನೋ ಟಚಿಂಗ್. ಅಜ್ಜಿ, ನೀನ್ ಮಾಡಿದ ಜಪದ ಫೋರ್ಸ್ಗೆ ವಿಠಲ ಕಣ್ಣೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ನಮ್ಮಪ್ಪ ಬಿದ್ದಿದ್ ಫೋರ್ಸ್ಗೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಕಾಣಿಸ್ಬಿಡ್ತು ಅಲ್ವೇ ಪಿತಾಮಹ? ಹೌದಪ್ಪ ಸರ್ದಾರ್ ನನ್ನ ಮಗನೇ. ನನ್ ಏನಾದ್ರೂ ಕಾಣಿಸ್ಲಿ ಅದ್ ನಿನಗ್ ಬೇಡ. ನಿನಗೆ ಗಾಳಿಪಟ ಹಾರ್ಸಕ್ ಹೋಗ್ತಿದ್ದಾನೆ. ಯಾ, ಗಾಳಿ ಜೋರ ಬಿಸ್ತಾ ಇದೆ, ಪಟಾರ್ಸಕ್ ಹೋಗ್ತಾ ಇದೀನಿ. ಲಾಲಾ ನಿಂತ್ಕೊಳ್ಳ ಪಾಪಿ ನನ್ನ ಮಗನೇ. ಗೌರವ ಕೊಟ್ಟು ಬಂದ್ರಲ್ಲ, ಸಂತೋಷ. ನನ್ ಜೀವನ ಎಲ್ಲ ನಿಮ್ ಜೊತೆ ಕಳಿಯೋದಕ್ಕೆ ಗ್ರೀನ್ ಸಿಗ್ನಲ್ ಕೊಡ್ತೀರಾ? ಏನು ಉತ್ತರಣೆ ಕೊಡ್ಲಿಲ್ಲ? ಚಾಕ್ಲೇಟ್ ಕೊಟ್ನಲ್ಲ, ನನ್ ಮನ್ಸಲ್ಲಿ ಏನಿದೆ ಅಂತ ಅರ್ಥ ಆಗ್ಲಿಲ್ವಾ? ಇಲ್ಲಪ್ಪ. ಎಲ್ಲ ಹುಡುಗಿರ್ ಬಾಯಲ್ಲೇ ಕೇಳ್ಬೇಕು ಅನ್ನೋ ಆಸೆ. ನಿಮ್ ಮನ್ಸಲ್ಲಿ ಏನಿದ್ಯೋ ಅದೇ ನನ್ ಮನ್ಸಲ್ಲೂ ಇರೋದು. ನಿಮ್ ಮನೇಲಿ ಯಾರಾದ್ರೂ ಕೈಕಾಲ್ ಮುರಿಯೋ ಅಂತ ಅಣ್ಣ ತಮ್ಮಂದ್ರಿದಾರಾ? ಛೇಚೆ, ಹಾಗೇನೂ ಇಲ್ಲ. ಮಡಿ ಸಂಪ್ರದಾಯ ಅಂತ ಪ್ರಾಣ ತಿನ್ನೋ ಅಜ್ಜಿ, ಹಡಕ್ಕೋಸ್ಕರ ಪ್ರಾಣ ಬೇಕಾದ್ರೂ ಬಿಡೋ ಅಪ್ಪ, ಸದಾ ಕುಡ್ದು ಮತ್ತಲ್ಲೇ ಇರೋ ಚಿಕ್ಕಣ್ಣ. ಇವರೆಲ್ರ ಮಧ್ಯೆ ಡಿಫರೆಂಟ್ ಆಗಿರೋ ನನ್ ದೊಡ್ಡಣ್ಣ. ಡಿಫ್ರೆಂಟಾ ಅಂದ್ರೆ ಯಾವ ತರ? ಯಾವ ತರ ಅಂದ್ರೆ, ಏ ಶಿಷ್ಯ, ಏನ್ ಗುರು? ಗಾಳಿಪಟ ಹಾರಿಸಿದ್ ಸಾಕು, ಬೇಜಾರಾಗ್ಬಿಟ್ಟಿದೆ. ಒಂದ್ ಹಾಡ್ ಹೇಳಮ್ಮ. ಆಡು ನಾನು. ಈ ಡವ್ವೆಲ್ಲ ಬೇಡಮ್ಮ, ತುಂಬಾ ಬೋರ್ ಆಗ್ತಿದೆ, ಸುಮ್ನೆ ಹಾಡ್ತೀಯಾ? ತಿಥಿ ಮಾಡ್ಸೋದನ್ ಬಿಟ್ರೆ ಜೀವನದಲ್ಲಿ ನನಗೇನು ಬರಲ್ಲ ಗುರುವೆ. ಬಾ ನೋಡದ. ಆಯ್ತು, ಬರ್ತೀವಿ ಕಣಲು. ಬರ್ತೀನೋ ವೈಕುಂಠ? ಆಯ್ತೇನಪ್ಪ ನನ್ನ ಮುದ್ದು ಕಂದ. ಗಾಳಿಪಟ ಹಾರಿಸಿದ್ದು ಆರ್ಸಕ್ ನೀನ್ ಎಲ್ಲಿ ಬಿಡಿತ್ಯಾ? ಹೌದು, ಏನ್ ಕರೆದಿದ್ದು? ಗೂಬೆ ಮುಂಡೆದೆ ತಗ. ಐ ಫಿಟ್ಟಿಂಗ್. ತಿಥಿ ಮಂತ್ರ ಸರಿಯಾಗಿ ಕಲೀಲಿಲ್ಲ ಅಂತ ಈ ಲೆಟರ್ ಅಲ್ಲಿ ಏನಾದ್ರು ಟೈಮ್ ಬಾಂಬ್ ಫಿಕ್ಸ್ ಮಾಡ್ಬಿಟ್ಟ ಫಾದರು. ಅಯ್ಯೋ ಪಾಪೆ ಮುಂಡೆ ಮಗನೇ, ನಿನಗ್ ಬಾಂಬ್ ಬಿಟ್ಟು ನಾನ್ ಯಾಕೆ ಜೈಲ್ಗೆ ಹೋಗ್ಲಿ? ಕೆಲಸದ ಅಪಾಯಿಂಟ್ಮೆಂಟ್ ಆರ್ಡರ್ ತಗೋ. ಕೆಲಸ ಸಿಕ್ಕಿತು, ತಿಥಿ ಬೇಡ ತಪ್ತು. ಪಾಪಿ ಮುಂಡೆ ಮಗನೇ, ಕೆಲಸ ಸಿಕ್ತು ಅಂತ ಹೇಳಿ ತಿಥಿ ಮಂತ್ರ ಹೇಳೋದನ್ನ ಏನಾರು ಬಿಟ್ರೆ ನಾಳೆ ನಿನ್ ತಿಥಿ ಮಾಡಿಸ್ಬಿಡ್ತೀನಿ. ಹುಷಾರ್. ಅಬ್ಬಾ, ಏನೋ ಮುಂಡೆದೆ? ಆ ಸೀತಪ್ಪ ಹೆಂಡತಿ ಇದ್ದಲ್ಲ ಮುತ್ತೈದೆ, ಅವಳದೊಂದು ತಿಥಿ ಮಾಡಿಸಿ ಬಂದ್ಬಿಡ್ತೀನಿ. ಮಗ ಕೆಲಸ ನೋಡು. ತಿಥೀಸ್ಪರ ಕೆಲಸ ಸಿಕ್ಕಿದ ಖುಷಿಲಿ ಒಂದ್ ಪಿಕ್ಚರ್ ನೋಡ್ಬಿಡೋಣ. ಬಜೆಟ್ಗೆ ಅಜ್ಜಿನ ಬಜರೇ ಗೋಪಾಲ. ಅಜ್ಜಿ, ಪೂಜೆ ಮಾಡ್ತಾ ಇದ್ಯಾ? ಇಲ್ಲ, ನೈವೇದ್ಯ ನುಂಗ್ತಾ ಇದ್ದೀನಿ. ಕಣ್ ಕಾಣಿಸಲ್ವೇನೋ ಮುಂಡೆಗಂಡ? ಅಜ್ಜಿ, ಸಾಧ್ಯವಾದ್ರೆ ಈ ಹತ್ತಿನ ದೇವ್ರ ಕಿವಿನ ತುರುಕ್ಬಿಡು. ಏನ್ ಬಗಳ್ತಾ ಇದೀಯೋ ಶನಿ ಮುಂಡೆದೆ? ಮತ್ತೆ ಪೂಜೆ ಮಾಡ್ತಾ ಇರ್ತೀಯ, ಮಧ್ಯ ಮಧ್ಯ ಶನಿ ಮುಂಡೆ ಗಂಡ ಪೀಡೆ ಮುಂಡೆ ಗಂಡ ಅಂತ ಬೈತಾ ಇರ್ತೀಯ. ಆಮೇಲೆ ದೇವ್ರು ಫುಲ್ ಕನ್ಫ್ಯೂಷನ್ ಆಗ್ಬಿಡ್ತಾನೆ. ನೀನ್ ನನಗ್ ಬೈದ್ರೆ ರಾಯರು ಒಪ್ಪೋದಿಲ್ಲ. ಯಾಕೆಂದ್ರೆ ನಾನು ರಾಯರ ಮಗ. ಸರಿ ಸರಿ, ಬಂದಿದ್ದೇನೋ ನಿನ್ನ ಹತ್ರ ಆಶೀರ್ವಾದ ತಗೊಂಡೋಗೋಣ ಅಂತ ಬಂದೆ. ಏನು ಅಂತ ಆಶೀರ್ವಾದ ಮಾಡ್ಲಿ ಗೂಳಿ ಮುಂಡೆದೆ? ಆದಷ್ಟು ಬೇಗ ಒಂದ್ ಹಸು ಸಿಗ್ಲಿ ಅಂತನಾ? ಅಂಬಾ ಬೇಡ, ಒಂದ್ $25 ಈ ಕಡೆ ತಳ್ಳು. ಯಾಕ್ ಬೇಕು ಮುಂಡೆ ಮಗನೇ? ನಮ್ಮ ಪಿತಾಮಹ ಇನ್ಫ್ಲೂಯೆನ್ಸ್ ಮಾಡಿ ಒಂದು ಕೆಲಸ ಕೊಡ್ಸಿದ್ದಾರೆ. ಇದೇ ಖುಷಿದಲ್ಲಿ ಒಂದು ಸಿನಿಮಾಗೆ ಹೋಗ್ಬರೋಣ ಅಂತ. ಕೆಲ್ಸ ಸಿಕ್ತೇನೋ ಕೇಳಿ ಮುಂಡೆದೆ? ಗ್ರ್ಯಾಂಡ್ ಮದರ್, ನೀನ್ ಇವಾಗ ಆಶೀರ್ವಾದ ಮಾಡಿ ಒಂದ್ ₹25 ಬೋಣಿ ಮಾಡು. ಸಂಬಳ ಬಂದ ತಕ್ಷಣ ಸುಯಿ ಟಪಕ್ಕದ ವಾಪಸ್ ಕೊಟ್ಬಿಡ್ತೀನಿ. ಎಷ್ಟು ಒಳ್ಳೆ ಹುಡ್ಗನೋ ನೀನು ಜಾಣ್ ಮುಂಡೆದೆ. ಯಾವ ಪಿಕ್ಚರ್ಗೆ ಹೋಗ್ತಾ ಇದೀಯೋ? ಭಾಗ 1, ಭಾಗ 2. ಮುಂಡೆದೆ ಸಾಂಗ್ಲಿಯಾನ? ರತಿ ವಿಜ್ಞಾನ. ಹೋಲಿ ಮುಂಡೆದೆ, ಅಂತ ಸಿನಿಮಾ ಎಲ್ಲ ನೋಡ್ತೀಯೇನೋ? ಕೊಡಲ್ಲ ಹೋಗ್. ಯಾಕೆ ಕೊಡಲ್ಲ? ದೇವ್ರ ಮನೇಲಿ ಕೂತ್ಕೊಂಡು ಹಲ್ಕ ಸಿನಿಮಾ ವಿಷಯ ಎಲ್ಲ ಮಾತಾಡ್ತೀಯಲ್ಲ, ಅದಕ್ಕೆ ಕಣೋ ಪೋಲಿ ಮುಂಡೆದೆ. ಅಜ್ಜಿ, ನೀನ್ ಮಾತ್ರ ದೇವ್ರ ಮುಂದೆ ಕೂತ್ಕೊಂಡು ರಂಡೆ ಗಂಡ ಮುಂಡೆ ಗಂಡ ಅಂತ ಬೈಬೋದಾ? ದೊಡ್ಡವ್ರ ಹಣೆ ಬರ ಎಲ್ಲ ನನಗ್ ಗೊತ್ತು. ಆಡೋದೊಂದು ಮಾಡೋದೊಂದು. ಕಾಸು ಕೊಡ್ತೀಯ ಅಲ್ವಾ? ಕೊಡಲ್ಲ. ಅಷ್ಟೇನಾ? ಅಷ್ಟೇನೆ. ಬೇಡ ನೋಡು. ತೊಲಗಲ್ಲ ತೊಟ್ಟಿ ಮುಂಡೆದೆ. ಅಜಯ್, ಕಾಸು ಕೊಟ್ಟಿಲ್ಲ ಬಾಯಿ ಬಂದಂಗ್ ಬೈತಾ ಇದ್ಯಾ. ಈಗ ನಾನು ಶಾಪ ಕೊಡ್ತೀನಿ, ಆದಷ್ಟು ಬೇಗ ನೀನು ನೆಗೆದು ಬೀಳು ಅಂತೀಯಾ? ಇಲ್ಲ, PT ಉಷಾ ಅಂತೀನಿ.
ಮಡಿಯ ಮುದುಕಿ ಕಾಸು ಕೇಳಿದ್ರೆ ಕೊಡಲ್ಲ ಅಂತ್ಯಾ? ನನ್ ಟ್ಯಾಲೆಂಟ್ ಏನು ಅಂತ ತೋರಿಸ್ತೀನಿ. ಏನೋ ವೈಕುಂಠ. ನಮ್ಮ ಅಜ್ಜಿ ಜೂಟಾಟ ಆಡ್ಬೇಕಂತೆ, ಹೋಗಿ ಆಡಿಸ್ರಿ. ಓಕೆ ನನ್ ಮಡಿಯೆಲ್ಲ ಹಾಳು ಮಾಡ್ಬಿಟ್ರು ದೇವರ್ತಿಗಳು. ಸಾಕ್ತಿ ಮುಂಡ್ಯಾವು. ಈ ತರ ಫಿಗರ್ ತೋರ್ಸು ಅಂದ್ರೆ ಈ ಯಾವ್ದೋ ಕಾಂಜಿ ಪಿಂಜಿ ಫಿಗರ್ ತೋರಿಸ್ತಾ ಇದೆಯಲ್ಲ. ನೆಕ್ಸ್ಟ್ ಟೈಮ್ ಬಾ ಮಾಮ, ಚೆನ್ನಾಗಿರೋ ಫಿಗರ್ ತೋರಿಸ್ತೀನಿ. ಏನ್ ತೋರಿಸ್ತೀಯೋ? ಗುಡ್ ಮಾರ್ನಿಂಗ್ ಸರ್. ನಮಸ್ತೆ ಸರ್, ಈ ಲೆಟರ್ನ ಬಂದು ಲೋ ವೆಂಕಟೇಶ, ಏನೋ ನೀನಿಲ್ಲೇ? ಇದು ಬ್ಯಾಂಕ್, ನಾನಿಲ್ಲಿ ಮ್ಯಾನೇಜರ್. ಲೋ ಕೊಳಿರಮ್ಮ, ಕೋಳಿರಾಮ ಅಂತ ಕರಿಬೇಡ, ವೆಂಕಟೇಶ ಅಂತ ಕರೆಯೋ ಸಾಕು. ನಿಂತರ SSLC 17 ಸಾರಿ ದಂಡಯಾತ್ರೆ ಹೊಡಿದೆ, ಒಂದೇ ಸಾರಿ ಪಾಸ್ ಮಾಡಿ M.Com ಮುಗಿಸ್ಕೊಂಡು ಈ ಬ್ಯಾಂಕಿಗೆ ಮ್ಯಾನೇಜರ್ ಆಗಿ ಬಂದಿದ್ದೀನಿ ಕಣ. ಮುಂಡೆ ಮಗನೆ, ನೀನ್ ಯಾವ ಮ್ಯಾನೇಜರ್ ಆಗ್ಬಿಟ್ಟು? ಅದ್ ಸರಿ, ನೀನೇನ್ ಇಷ್ಟು ದೂರ? ಈ ಬ್ಯಾಂಕ್ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿದೆ, ಟೇಕ್ ಇಟ್. ತಿಥಿ ಮಾಡ್ಸೋ ಅಣ್ಣಯ್ಯ ನಿಮ್ಮಪ್ಪ ನೀನು? ಅಯ್ಯೋ ಹೌದು ಶಿಷ್ಯ. ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ಬೇಡ, ನಾನ್ ಸೆನ್ಸ್. ಇಲ್ಲಿ ನಾನು ಮ್ಯಾನೇಜರ್, ನೀನು ಜವಾನ. ಮರ್ಯಾದೆ ಕೊಟ್ಟು ಮಾತಾಡು. ಈ ಶಿಷ್ಯ ಗಿಷ್ಯ ಅಂತ ಏನಾದ್ರು ಕರೆದು ನಾನೆಲ್ ನಾನ್ ಸೆನ್ಸ್ ತರ ಮಾತಾಡ್ತಾ ಇದೀನಪ್ಪ. ಹಳೆದೆಲ್ಲ ಮರ್ತ್ಬಿಟ್ಟ ನೀನು? ನಲ್ಲಿಕಾಯಿಗೋಸ್ಕರ ನಾಯಿ ತರ ನಾನು ಹಿಂದೆ ಬರ್ತಾ ಇದ್ದಿದ್ದು, ನಾನ್ ನಮ್ಮ ಅಪ್ಪನ ತಿಥಿ ದುಡ್ಡೆಲ್ಲ ತಗೊಂಬಂದ್ ನಿನ್ ಎದೆ ಮೇಲೆ ಆಗ್ತಾ ಇದ್ದು ಮುಂಡೆ ಮಗನೆ. ಅದೆಲ್ಲ ಹಳೆ ಜಮಾನ ಕಣೋ. ಈಗ ನನ್ ಪೊಸಿಷನ್ ನೋಡಿ ರೆಸ್ಪೆಕ್ಟ್ ಕೊಡು. ಪೊಸಿಷನ್ ಚೇಂಜ್ ಆಗಿದ ತಕ್ಷಣ ಮನುಷ್ಯ ಚೇಂಜ್ ಆಗ್ತಾನೆ ಅಂತ ನಂಗೆ ಗೊತ್ತಿರಲಿಲ್ಲ ಶಿಷ್ಯ. ಸಾರಿ ಸರ್. ತಿಮ್ಮಯ್ಯ ಬಂದೆ ಸರ್. ಇವ್ರಿಗೆ ಹೊಸದಾಗ ಅಪಾಯಿಂಟ್ ಆಗಿದೆ, ಕರ್ಕೊಂಡು ಎಲ್ಲರಿಗೂ ಪರಿಚಯ ಮಾಡಿಸು. ಸರಿ ಸರ್, ಬನ್ರಿ. ಬರ್ತೀನಪ್ಪ. ಮ್ಯಾನೇಜರ್ ಆಂಟಿ, ಐ ಲವ್ ಯು. ನಾನು ವೈಕುಂಠ, ಇಲ್ಲೇ ಕೆಲ್ಸಕ್ಕೆ ಸೇರಿದ್ದೀನಿ. ಅಯ್ಯೋ ಕರ್ಮ. ಹಲೋ ಅಂಕಲ್, ಐ ಆಮ್ ಅಟೆಂಡರ್. ಬಂದ್ಬಿಟ್ಟವನೆ ತಾತ, ಐ ಆಮ್ ಅಟೆಂಡರ್. ಅಯ್ಯೋ ರಾಮ್ ರಾಮ. ಮೇಡಮು, ನಾನು ಹೊಸದಾಗ ಅಪಾಯಿಂಟ್ಮೆಂಟ್ ಆಗಿದ್ದೀನಿ. ನನ್ನ ಹೆಸರು ವೈಕುಂಠ. ಯು ಆರ್ ಸ್ಮಾರ್ಟ್ ಗಾಯ್. ನೈಸ್ ಟು ಮೀಟ್ ಯು. ಅಯ್ಯೋ, ಎಡಕಲ್ ಗುಡ್ಡದ ಮೇಲೆ ಕೇಸಿ ತಂಗಿದೆ. ನೋಡ್ತಾ ಇದ್ರೆ ಹಿಮಾಲಯ ಇಂಪೀರಿಯಲ್ಗೆ ಹೋಗಿ ಅವರಿಗೆ ಮಾತ್ರ ಪಿಕ್ಚರ್ ನೋಡ್ಬೇಕು ಅನಿಸ್ತಾ ಇದೆ. ಮೊದಲು ಕೆಲಸ, ಆಮೇಲೆ ಸಿಗ್ತೀನಿ. ಚೆಲುವೆಯ ನೋಟ ಚೆನ್ನ, ಒಲವಿನ ಮಾತು. ತ್ಯಾಗರಾಜ ಬಾರ ಇಲ್ಲಿ. ಏನಪ್ಪಾ? ಏನಿಲ್ಲ, ನಮ್ ದೂರ ಸಂಬಂಧಿ ಮಂಡ್ಯದ ಗುಂಡಾಣ ಇದಾನಲ್ಲ, ಅವನೊಂದ್ ಹೆಣ್ಣಿನ ಫೋಟೋ ಕಳಿಸಿದಾನೆ, ನೋಡು. ಹೆಂಗಿದ್ಯೋ ಹೆಣ್ಣು? ಯಾರ್ದಪ್ಪ ಈ ಫೋಟೋ? ನೀನು ಮದುವೆ ಆಗು ಹೆಣ್ಣಿಂದ. ಅಯ್ಯಯ್ಯೋ, ಈ ಪುಟಾಣಿ ಪಾಪುನ ನನ್ ಮದುವೆ ಆಗ್ಬೇಕೆ? ಈಗ ಅವಳು ದೊಡ್ಡವಳಾಗಿದ್ದಾಳು, ತರಲೆ ಎಲ್ಲ ಮಾಡ್ದೆ, ಸುಮ್ನೆ ಒಪ್ಕೋ. ನಾನು ಹಿಂದೆ ಮುಂದೆ ನೋಡಿದೆ, ಹುಡುಗಿನ ಮದುವೆ ಆಗಲ್ಲ. ತಲೆ ಎಲ್ಲ ಮಾತಾಡ್ಬೇಡ, ನಾನ್ ಹೇಳಿದ್ಮೇಲೆ ಮುಗೀತು. ನೀನ್ ತಿಪ್ಪುರ್ಲಾಗ ಹಾಕಿದ್ರು ನಾನು ಹುಡುಗಿನ ಮದುವೆ ಆಗ.